ವಿರಾಟ್, ಯಾಕೊಬ್ರೆ ಕೂತಿದ್ದೀರಾ? ಸುಮ್ಮನೆ. ಏನೋ ಯೋಚನೆ ಮಾಡ್ತಿದ್ದೀರಾ? ಏನೂ ಇಲ್ಲ. ಅದೇನು ಅಂತ ಹೇಳಿ. ಮೊದಲನೇ ಸಲ ಸೋತ ಅನುಭವ ಹೇಗಿರುತ್ತೆ ಅಂತ ಇವತ್ತು ಗೊತ್ತಾಯ್ತು. ಇಲ್ಲಿ ತನಕ ನಾನು ಮಾಡಿದ ಪ್ರಾಜೆಕ್ಟ್, ಬಿಸ್ನೆಸ್ ಎಲ್ಲ ಸಕ್ಸಸ್. ಇವತ್ತು ನನ್ನ ಹೆಂಡತಿ ತಗೊಳ್ಬೇಕಾಗಿರೋಂಥ ಪ್ರಾಜೆಕ್ಟು, ಮಾಮಿ ಪ್ರಾಜೆಕ್ಟ್ ಇನ್ನೂ ಇಂಪಾರ್ಟೆಂಟ್ ಅಂತ ಹೇಳಿದ್ರು ಕೂಡ ನಾನು ಸೋತ್ ಹೋದೆ. ತೀರಾ ಒಂಥರ ಮುಜುಗರನೋ ಅಥವಾ ನಾನು ಸೋತ್ ಹೋದೆ ಅಂತ ಫೀಲಿಂಗೋ ಗೊತ್ತಾಗ್ತಾ ಇಲ್ಲ. ಹಿಂಸೆ ಆಗ್ತಾ ಇದೆ. ನೀವು ಹೇಳಿದ ರಾಜನ್ನ ನನ್ನಿಂದ ಗೆಲ್ಲೋಕ್ಕಾಗಲಿಲ್ಲ. ಮಾಮ್ ಕೊಟ್ಟ ಮಾತು ಉಳಿಸ್ಕೊಳಕ್ಕಾಗಲಿಲ್ಲ. ಸಾರಿ. ವಿರಾಟ್, ಜೀವನದಲ್ಲಿ ಸೋಲು ಗೆಲುವು ಎಲ್ಲ ಇದ್ರೇನೆ ನಾವ್ ಬದುಕ್ತೀವಿ ಅಂತ ಗೊತ್ತಾಗೋದು. ಹಾಗ್ ನೋಡೋದಾದ್ರೆ ನನ್ ಕಾಲೇಜ್ ಕ್ಯಾಂಪಸ್ ಇಂಟರ್ವ್ಯೂ ಅಲ್ಲಿ ಅದ್ ಎಷ್ಟ್ ಸಲ ಫೇಲ್ ಆಗಿದ್ದೀನಿ ಗೊತ್ತಾ? ಆಗ ನಾನೇನಾದ್ರೂ ನಿಮ್ ತರ ಯೋಚನೆ ಮಾಡಿದಿದ್ರೆ ಬಹುಶಃ ಬದುಕ್ಬೇಕಾ ಅಂತ ಯೋಚನೆ ಮಾಡ್ತಿದ್ದೆ ಅನ್ಸುತ್ತೆ. ನಮ್ ಮಿಡಲ್ ಕ್ಲಾಸ್ ಲೈಫನು ನಮಗ್ ಇದನ್ನೇ ಹೇಳ್ಕೊಡುತ್ತೆ. ಅಕ್ಕಪಕ್ಕದ ಮನೆಯವ್ರನ್ನ, ನಮ್ ನೆಂಟ್ರ ಮಕ್ಳನ್ನ ಎಷ್ಟೇ ಕಂಪೇರ್ ಮಾಡಿ ಬೈದು ಬುದ್ಧಿ ಹೇಳಿದ್ರು ಎಲ್ಲೋ ಒಂದ್ ಕಡೆ ಬದುಕೋ ಪಾಠನೂ ಹೇಳ್ಕೊಡ್ತಾರೆ. ಅದೇ ನಿಮ್ಮಂತ ಶ್ರೀಮಂತರ ಮನೇಲಿ ಫಸ್ಟ್ ಬರೋದನ್ನೇ ಪ್ರೈಡ್ ಅಂತ ಅನ್ಕೊಂಡ್ಬಿಡ್ತಾರೆ. ಆದ್ರೆ ನಿಜ ಏನ್ ಗೊತ್ತಾ? ಸೋತಾಗ್ಲೆ ಗೆಲುವಿನ ನಿಜವಾದ ರುಚಿ ಗೊತ್ತಾಗೋದು. ನೀವ್ ಅದನ್ನೇ ಯೋಚನೆ ಮಾಡ್ತಾ ಫೀಲ್ ಮಾಡ್ತಾ ಇರ್ಬೇಡಿ. ಕೆಲ್ವೊಂದ್ಸಲ ನಾವ್ ಒಂದನ್ ಅನ್ಕೊಂಡ್ರೆ ವಿಧಿ ಇನ್ನೊಂದ್ ಮಾಡ್ತಾ ಇರತ್ತಂತೆ. ಯಾರಿಗ್ ಗೊತ್ತು, ನಮಗ್ ಅದಕ್ಕಿಂತ ದೊಡ್ಡ ಬಿಸ್ನೆಸ್ ಪ್ರಾಜೆಕ್ಟೇ ಸಿಗ್ಬೋದೇನೋ. ಅವಾಗ ಮೇಡಮ್ಗೂ ಖುಷಿ ಆಗತ್ತೆ. ಆದ್ರೆ ಸಿಂಧು ಅವರೇ, ಇಷ್ಟು ದೊಡ್ಡ ಸೋಲನ್ನ ನಾನು ಹೇಗೆ ಅರಗಿಸ್ಕೊಳ್ಳೋದು? ಹೇಗೆ ಅಂದ್ರೆ ಸಮಸ್ಯೆನ ನೋಡಿ ಹೆದರಬಾರ್ದು. ಅದನ್ನ ಹೇಗ್ ನಿಭಾಯಿಸ್ಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ಬೇಕು. ಫಾರ್ ಎಕ್ಸಾಂಪಲ್, ಸಾಗರದಲ್ಲಿ ಅಲೆಗಳು ಅದ್ ಎಷ್ಟೇ ಫೋರ್ಸ್ ಆಗಿ ಬಂದ್ರೋನೋ ದೋಣಿ ನಡ್ಸೋ ನಾವಿಕ ಅದನ್ನ ನೋಡಿ ಭಯ ಪಡಬಾರ್ದು. ಸೂಪರ್ ಸಿಂಧು ಅವರೇ. ವಿರಾಟ್ ಅವ್ರೆ, ನೆನ್ನೆ ತಾನೇ ನೀವ್ ನನಗ್ ಹೇಳಿದ್ರಿ ಅಲ್ವಾ, ಏನೇ ಆದ್ರೂನು ನಾನ್ ನಿನ್ ಜೊತೆಲಿರ್ತೀನಿ ಅಂತ. ಹಾಗೇನೆ ಅದೇ ತರ ನಾನು ಯಾವಾಗ್ಲೂ ನಿಮ್ ಜೊತೆಲೇ ಇರ್ತೀನಿ. ಇನ್ ಮುಂದೆ ಈ ಮನೇಲಿ ನಮ್ಮಿಬ್ರಿಗೆ ಯಾವ್ದೇ ಸಮಸ್ಯೆ ಬಂದ್ರೂನು ಇಬ್ರು ಪ್ಲಾನ್ಡ್ ಆಗಿ ಧೈರ್ಯವಾಗಿ ಎದುರ್ಸೋಣ. ಥ್ಯಾಂಕ್ ಯು ಸೋ ಮಚ್ ಸಿಂಧು ಅವರೇ. ನೀವು ತಪ್ಪು ತಿಳ್ಕೊಳ್ಳಿಲ್ಲ ಅಂದ್ರೆ ನಿಮ್ಮ ಮಡ್ಲಲ್ಲಿ ಮಲ್ಕೊಳ್ಳ. ಬೆಳದಿಂಗಳೇ ಇವಳು, ಬೆಳದಿಂಗಳು ಒಲವಿನ ಬದುಕಿಗೆ ಒಲುಮೆಯ ಒಡತಿಯೇ, ಹೃದಯವ ಬೆಳಗುವ ಜ್ಯೋತಿಯೇ. ಬೆಳದಿಂಗಳೇ ಇವಳು, ಬೆಳದಿಂಗಳು. ಆಹಾ, ಅತ್ತೆ ಕೈಯಲ್ಲಿ ನಳಮಹಾರಾಜನೇ ಕೂತ್ಬಿಟ್ಟಿದ್ದಾನೆ. ಏಲಕ್ಕಿ ಬೆಲ್ಲದ ಗಮಕ್ಕೆ ನಾನೇ ಕಳ್ದೋಗ್ತಾ ಇದ್ದೀನಿ. ಅಮ್ಮ, ನಿನ್ ಎಲ್ಲಾ ಅಡ್ಗೆನು ಇಷ್ಟು ಚೆನ್ನಾಗ್ ಮಾಡ್ತೀಯಲ್ಲ, ಅದ್ ಹೆಂಗೆ? ಅದ್ ಸರಿ, ಈಗೇನ್ ಮಾಡ್ತಿದ್ಯಮ್ಮ? ಈಗ ನಾನು ಗಿಣ್ ಮಾಡಿಟ್ಟಿದ್ದೀನಿ ಆಲ್ರೆಡಿ. ನೀವು ವಿರಾಟ್ ಅವ್ರ ಮನೆಗೆ ಹೋಗ್ತಿದ್ದೀರಲ್ಲ, ಅದಕ್ಕೆ ಅವ್ರ ಮನೆಗೆ ಅಂತ ಸ್ವೀಟು, ಖಾರ ಎಲ್ಲಾನು ಮಾಡಿಟ್ಟಿದ್ದೀನಿ. ಅತ್ತೆ, ನೀವ್ ಇಷ್ಟೊಂದು ರುಚಿ ರುಚಿಯಾಗಿ ಅಡ್ಗೆ ಮಾಡ್ತಾ ಇದ್ರೆ ಈ ಸ್ವೀಟು ಖಾರ ಅವ್ರ ಮನೆ ತಲುಪದೇ ಡೌಟು ಅನ್ಸುತ್ತೆ. ಹಲೋ, ಹಾಗೇನಿಲ್ಲ ಅಮ್ಮ, ನಾನ್ ನೋಡ್ಕೋತೀನಿ, ನೀನ್ ಮಾಡಮ್ಮ. ಏಯ್, ನೋಡ್ತಾ ನೋಡ್ತಾನೆ ಖಾಲಿ ಮಾಡ್ಬಿಡ್ಬೇಡ. ಸರಿಯಾಗಿ ಹೇಳಿದ್ರಿ ಅತ್ತೆ. ನನಗಿಂತ ನಿಮ್ಮ ಮಗಳಿಗೆ ಈ ಕುರುಕ್ ತಿಂಡಿ ಅಂದ್ರೆ ತುಂಬಾ ಇಷ್ಟ. ಹಲೋ, ಹಾಗಂತ ನಮ್ಮ ಅಣ್ಣಂಗ್ ಮಾಡಿದ್ನ ನಾನೇನ್ ತಿನ್ನಲ್ಲ. ಗುಡ್ ಗರ್ಲ್. ಅತ್ತೆ, ಈ ಬೆಂಗಳೂರಲ್ಲಿ
ಈ ಹಳ್ಳಿಲ್ ಸಿಗೋ ಗಿಣ್ಣಿನ ತರ ಎಲ್ಲ ಸ್ವೀಟ್ ಸಿಗೋದು ತುಂಬಾ ಕಷ್ಟ. ಅಳಿಯಂದ್ರೆ ಗಿಣ್ಣನ ಆಲ್ರೆಡಿ ಮಾಡಿಟ್ಟಿದ್ದೀನಿ. ಪ್ರಕೃತಿ, ವಿರಾಟ್ ಅವ್ರ ಮನೆಗ್ ಹೋಗ್ತೀಯಲ್ಲ, ವಸುಂಧರಾ ಅವ್ರಿಗೆ ನಾನೇ ನನ್ ಕೈಯಾರ ಗಿಣ್ ಮಾಡ್ಕೊಟ್ಟಿದ್ದೀನಿ ಅಂತ ಕೊಡ್ಬೇಕಪ್ಪ, ಮರಿಬಾರ್ದು. ಸರಿ ಅಮ್ಮ. ಅತ್ತೆ, ನೀವು ಮಾಡಿರೋ ಸ್ವೀಟು ನಮಗೂ ಸ್ವಲ್ಪ ಸಿಗುತ್ತೋ ಹೇಗೆ? ಅಯ್ಯೋ ಛೆ, ಮರ್ತೇ ಬಿಟ್ಟೆ ಕಣಪ್ಪ. ಸ್ವಲ್ಪ ಇರು, ತರ್ತೀನಿ. ಅಮ್ಮ, ನಂಗೂ ಸೇರ್ಸ್ ತಗೋಬರಮ್ಮ. ತಗೊಳ್ಳಿ ಅಳಿಯಂದ್ರೆ, ಟೇಸ್ಟ್ ಮಾಡಿ ನೋಡಿ. ತಗೋ ಮಗಳೇ. ಆಹಾ ಅತ್ತೆ, ಈ ಸ್ವೀಟು ಅಂದ್ರೆ ಮೂಗ್ ಮುರಿಯೋರು, ಈ ಡಯಟ್ ಮಾಡೋರು ಏನಾದ್ರು ತಿನ್ಬಿಟ್ರೆ ಸ್ವೀಟ್ ಮೇಲೆನೆ ಪ್ರೀತಿ ಬೆಳೆಸ್ಕೊಂಡ್ಬಿಡ್ತಾರೆ ಅನ್ಸುತ್ತೆ. ಅಷ್ಟ್ ಚೆನ್ನಾಗಿದೆ. ಅಲ್ಲ ಅಮ್ಮ, ಈ ಮೊದಲನೇ ಸಾರಿ ಬೇರೆಯವ್ರ ಮನೆಗೆ ಹೋದಾಗ ಸ್ವೀಟ್ ತಗೊಂಡ್ ಹೋಗ್ತಾರಲ್ಲ, ಯಾಕೆ? ಯಾಕೆ ಅಂದ್ರೆ ಸ್ವೀಟು ಶುಭ ಶಕುನ ಅಂತ ತಗೊಂಡ್ ಹೋಗ್ತಾರೆ. ಅನ್ಕೊಂಡಿದ್ದೆಲ್ಲ ಆಗುತ್ತೆ. ಅಮ್ಮ, ಹಾಗಿದ್ರೆ ನಾವು ಅನ್ಕೊಂಡಿದ್ ಕೆಲ್ಸ ಆಗತ್ತೆ ಅಲ್ವಾ? ಖಂಡಿತವಾಗ್ಲೂ ಆಗುತ್ತೆ. ಅಕ್ಕ, ನನ್ಗ್ಯಾಕೋ ನೀನು ಅನಾವಶ್ಯಕವಾಗಿ ಆ ಸಿಂಧು ಮೇಲೆ ಅತಿಯಾಗಿ ನಂಬಿಕೆ ಇಟ್ಟಿದ್ಯಾ ಅಂತ ಅನ್ನಿಸ್ತಾ ಇದೆ. ಹೌದು ಅತ್ಗೆ, ನನ್ಗೂ ಹಾಗೆ ಅನ್ನಿಸ್ತಾ ಇದೆ. ಅವಳು ನಿಮ್ ಹತ್ರ ಒಳ್ಳೆವಳಾಗೋದಿಕ್ಕೆ ಏನೋ ಪ್ಲಾನ್ ಮಾಡ್ತಾ ಇದ್ದಾಳೆ. ಹರಾಜ್ ಕೈ ತಪ್ಪಿದಕ್ಕೆ ಅವಳೇ ಕಾರಣ ಅನ್ನೋದು ನನಗೂ ಗೊತ್ತು. ಆದ್ರೆ ಮಗುಗೆ ಅಷ್ಟೊಂದು ಹುಷಾರಿಲ್ದೇ ಇದ್ದಾಗ ಅವಳು ಆಸ್ಪತ್ರೆಗೆ ಹೋಗಿದ್ದು ತಪ್ಪಲ್ಲ. ಆಸ್ಪತ್ರೆಗೆ ಹೋಗಿದ್ದು ತಪ್ಪಲ್ಲ ಅಕ್ಕ. ಆದ್ರೆ ಆ ಸಿಂಧು ಅನ್ಕೊಂಡಿದ್ದನ್ನ ಸಾಧಿಸೋದಿಕ್ಕೆ ಯಾವ ಮಟ್ಟಕ್ಕೆ ಬೇಕಾದ್ರೂ ಹೋಗ್ತಾಳೆ ಅನ್ನೋದು ನೆನ್ಪಿರ್ಲಿ. ವಸು, ಓಂ